ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿ ಸುರಕ್ಷಿತವಾಗಿದ್ದೀರಾ ಅಲ್ವಾ? ನಿಮಗೋಸ್ಕರವಾಗಿ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ನೀವು ಕೂಡ ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇರುವುದಕ್ಕೆ ನಿಮ್ಮೆಲ್ಲರಿಗೂ ವಂದನೆಯನ್ನು ಹೇಳುತ್ತೇವೆ. ಪ್ರಿಯರೇ, ಗಮನಿಸಿರಿ, ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ, ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಾವು ಇಷ್ಟಪಡುವಾಗ ದೇವರ ಆಶೀರ್ವಾದಗಳನ್ನು ಸ್ಪಷ್ಟವಾಗಿ ನಾವು ಅನುಭವಿಸುತ್ತೇವೆ. ನಿಮ್ಮಲ್ಲಿ ಅನೇಕರು ಈ ವಾಗ್ದಾನದ ಮೂಲಕವಾಗಿ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ ನೀವು ಕಳುಹಿಸುತ್ತಾ ಇರುವಂತಹ ಸಾಕ್ಷಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ, ಪ್ರತಿದಿನ ಬೆಳಗ್ಗೆ ನಾವು ಎದ್ದ ನಂತರ ಸ್ವಲ್ಪ ಹೊತ್ತು ದೇವರೊಂದಿಗೆ ಸಂಭಾಷಣೆ ಮಾಡಿದ ನಂತರ, ಅಂದರೆ ಪ್ರಾರ್ಥಿಸಿದ ನಂತರವಾಗಿ ಸತ್ಯವೇದ ವಾಕ್ಯವನ್ನು ಸ್ವಲ್ಪ ಸಮಯ ಧ್ಯಾನಿಸಿ ಇಂತಹ ವಾಗ್ದಾನ ಸಂದೇಶವನ್ನು ಕೇಳಿ ನಿಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಬಲಪಡಿಸಿಕೊಳ್ಳುವಂತೆ ನಿಮಗೆ ಮನವಿ ಮಾಡುತ್ತೇನೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು 66ನೇ ಕೀರ್ತನೆ 9ನೇ ವಾಕ್ಯವನ್ನು ಓದುತ್ತೇನೆ. Psalm 66 and verse 9. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. Which holds our soul in life and suffers not our feet to be moved. 66ನೇ ಕೀರ್ತನೆಯಲ್ಲಿ ಪ್ರಾಮುಖ್ಯವಾಗಿ ನಾವು ಓದಿದಂತಹ ವಾಕ್ಯವನ್ನು ಗಮನಿಸುವುದಾದರೆ, ದೇವರು ನಮ್ಮನ್ನು ಜೀವದಿಂದ ಉಳಿಸಿ ಕಾಪಾಡಿದನು. ಆತನು ಜೀವದಾಯಕನು, ನಾವು ಜೀವವನ್ನು ಹೊಂದಿರುವಂಥವರು, ಅಂದರೆ ರಿಸೀವರ್ಸ್, ನಾವು ತೆಗೆದುಕೊಳ್ಳುವಂಥವರು. ದೇವರು ನಮಗೆ ಜೀವವನ್ನು ಕೊಡುತ್ತಾರೆ. ಹಿಬ್ರಿಯ ಭಾಷೆಯಲ್ಲಿ ಆತನು ಜೀವದಿಂದುಳಿಸಿ ನಮ್ಮನ್ನು ಕಾಪಾಡುವನೆನ್ನುವಂಥ ಮಾತು ಇಂಗ್ಲಿಷಲ್ಲಿ ಹೋಲ್ಡ್ಸ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಿಬ್ರಿಯ ಭಾಷೆಯಲ್ಲಿ ಸೂಮ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಹಾಗಂದರೆ ಪ್ರಿಸರ್ವಿಂಗ್ ಎಂಬುದಾಗಿ ಅರ್ಥ. ದೇವರು ನಮ್ಮ ಜೀವವನ್ನು ಪ್ರಿಸರ್ವ್ ಮಾಡುತ್ತಾರೆ, ಭದ್ರಪಡಿಸುತ್ತಿದ್ದಾರೆ. ನೋಡಿ, ಕೆಲವು ಕಾರ್ಯಗಳನ್ನು ನಾವು ಪ್ರಿಸರ್ವ್ ಮಾಡುತ್ತೇವೆ, ಹಾಳಾಗಿ ಹೋಗದಂತೆ, ನಾಶವಾಗದಂತೆ ಕೆಲವು ವಸ್ತುಗಳನ್ನು, ಕೆಲವು ವಿಷಯಗಳನ್ನು ಪ್ರಿಸರ್ವ್ ಮಾಡುತ್ತೇವೆ ಅಲ್ವಾ? ದೇವರು ನಮ್ಮ ಜೀವವನ್ನು ಕೂಡ ಪ್ರಿಸರ್ವ್ ಮಾಡುತ್ತಾರೆ. ಎಷ್ಟು ಉನ್ನತನಾದ ದೇವರು ಆತನು! ನಾವೆಲ್ಲರೂ ಒಪ್ಪಿಕೊಳ್ಳದೇ ಇರಲು ಆಗುವುದಿಲ್ಲ. ಇವತ್ತು ನಾವು ಸಜೀವವುಳ್ಳವರಾಗಿದ್ದೇವೆ ಅಂದರೆ ಅದು ದೇವರ ಕೃಪೆ ಮಾತ್ರವೇ. ದೇವರು ಶಾರೀರಿಕವಾಗಿ ಜೀವವನ್ನು ಕೊಡುತ್ತಾರೆ, ಆದ್ದರಿಂದ ನಾವು ಸಜೀವವುಳ್ಳವರ ಲೆಕ್ಕದಲ್ಲಿದ್ದೇವೆ. ಎರಡನೆಯದು, ಆತ್ಮ ಸಂಬಂಧವಾದ ಜೀವವನ್ನು ನಾವು ಕ್ರಿಸ್ತನ ಮೂಲಕವಾಗಿ ಹೊಂದಿದ್ದೇವೆ. ಭಕ್ತನಾದ ಪೌಲನು ಹೇಳುತ್ತಾನೆ, ಈ ಹಿಂದೆ ನೀವೆಲ್ಲರೂ ಕೂಡ ನಿಮ್ಮ ಪಾಪದ ನಿಮಿತ್ತ, ಅಪರಾಧದ ನಿಮಿತ್ತ ಸತ್ತವರಾಗಿದ್ರಿ, ಆದರೆ ಈಗ ನೀವು ಕ್ರಿಸ್ತನ ಮೂಲಕವಾಗಿ ಬದುಕಿದ್ದೀರಾ ಎಂಬುದಾಗಿ. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದರು? ಆತನು ಈ ಲೋಕಕ್ಕೆ ಬರುವುದರಲ್ಲಿ ಉದ್ದೇಶ ಏನೆಂಬುದಾಗಿ ಪರಿಶೀಲಿಸುವುದಾದರೆ, ಆಧ್ಯಾತ್ಮಿಕವಾಗಿ ಸತ್ತು ಹೋದಂತ ನಮ್ಮೆಲ್ಲರನ್ನು, ಜೀವ ಇಲ್ಲದೆ ಬಳಲುತ್ತಾ ಇದ್ದಂತ ನಮ್ಮೆಲ್ಲರಿಗೂ ಕೂಡ ಜೀವವನ್ನು ಕೊಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರು. ಒಂದು ಪ್ರಶ್ನೆ ನಿಮಗೆ ಬರಬಹುದು, ದೇವರು ಯಾಕೆ ನಮಗೆ ಜೀವವನ್ನು ಕೊಡುತ್ತಾರೆ ಅಂದರೆ, ದೇವರು ಜೀವಾಧಿಪತಿ ಆಗಿರುವುದರಿಂದ. ಪ್ರೈಸ್ ದ ಲಾರ್ಡ್. ಆತನು ಸಜೀವವುಳ್ಳ ದೇವರಾಗಿರುವುದರಿಂದ. ಈ ದಿನ ನೀನು ನಾನು ಆನಂದಿಸುತ್ತಾ ಇರುವಂತಹ ದೇವರು ಸಜೀವವುಳ್ಳವನು. 3ನೇ ದಿನದಲ್ಲಿ ಮರಣದಿಂದ ತಿರುಗಿ ಎದ್ದು ಜಯಿಸಿದಂತಹ ಮೃತ್ಯುಂಜಯನಾದ ಕರ್ತನನ್ನು ನಾವು ಆರಾಧಿಸುತ್ತಾ ಇದ್ದೇವೆ. ಈ ವಿಷಯವನ್ನು ಯೋಬನು ಹೇಳುತ್ತಾನೆ, ನನ್ನ ವಿಮೋಚಕನು ಸಜೀವವುಳ್ಳವನು ಎಂಬುದಾಗಿ. ಎಸ್, ಮೈ ರೆಡೀಮರ್ ಲೀವ್ಸ್ ಫಾರ್ ಎವರ್. ನಾನು ಆರಾಧಿಸುತ್ತಾ ಇರುವಂತಹ ದೇವರು, ನನ್ನ ಪ್ರಾಣವನ್ನು ವಿಮೋಚಿಸಿದಂತಹ ದೇವರು, ನನ್ನ ಆತ್ಮವನ್ನು ವಿಮೋಚಿಸಿದಂತಹ ದೇವರು, ಸಜೀವವುಳ್ಳ ದೇವರು. ಕ್ರೈಸ್ತರು ಮರಣ ಬಂಧನದಲ್ಲಿರುವಂತಹ ದೇವರನ್ನು ಆರಾಧಿಸುತ್ತಾ ಇಲ್ಲ. ಅಫ್ಕೋರ್ಸ್, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ನಿಮಿತ್ತವಾಗಿ ಶಿಲುಬೆಯಲ್ಲಿ ಸತ್ತರು. ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಡಬೇಕೆಂದು ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರವಾಗಿ ಸತ್ತರು. ಆದರೆ ಯೇಸು ಕ್ರಿಸ್ತನ ಜೀವಿತ ಮರಣದೊಂದಿಗೆ ಮುಗಿಯುವುದಿಲ್ಲ. ಆತನು 3ನೆಯ ದಿನದಲ್ಲಿ ಮರಣವನ್ನು ಜಯಿಸಿ ಪುನರುತ್ಥಾನನಾಗಿ ಎದ್ದನು. ಪ್ರೈಸ್ ದ ಲಾರ್ಡ್. ವಿ ಆರ್ ಸರ್ವಿಂಗ್ ದ ಲಿವಿಂಗ್ ಗಾಡ್. ನಾವು ಸಜೀವವುಳ್ಳ ದೇವರನ್ನು ಆರಾಧಿಸುತ್ತಾ ಇದ್ದೇವೆ. ಆತನು ನಮ್ಮನ್ನು ಜೀವದಿಂದುಳಿಸಿ ಯಾಕೆ ಕಾಪಾಡುತ್ತಾ ಇದ್ದಾರೆ ಅಂದರೆ, ಆತನು ಜೀವಾಧಿಪತಿ ಆಗಿರುವುದರಿಂದ. ಈ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಆತನನ್ನು ಮಹಿಮೆ ಪಡಿಸುವವರಾಗಿ, ಕರ್ತನನ್ನು ಘನಪಡಿಸುವವರನ್ನಾಗಿ, ಅನುಕ್ಷಣ ಆತನನ್ನು ಆರಾಧಿಸುವವರನ್ನಾಗಿ, ಆತನ ಮೇಲೆ ಆತುಕೊಳ್ಳುವವರಾಗಿರಬೇಕೆಂದು ದೇವರು ತನ್ನ ಜೀವವನ್ನು ನಮಗೆ ಅನುಗ್ರಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಕೂಡ ನಾವು ನೆನಪಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ನಂತರ ಆತನ ಕುರಿತಾಗಿ ಹೇಳಿಕೊಳ್ಳುತ್ತಾ ಈ ಮಾತನ್ನು ಹೇಳುತ್ತಾರೆ, ಐ ಆಮ್ ದ ವೇ, ದ ಟ್ರೂತ್ ಅಂಡ್ ದ ಲೈಫ್. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎನ್ನುವಂತಹ ಮಾತನ್ನು ಯೇಸು ಕ್ರಿಸ್ತನು ಹೇಳುತ್ತಾರೆ. ಗ್ರೀಕ್ ಭಾಷೆಯಲ್ಲಿ ಝೋಯಿ ಎನ್ನುವಂತಹ ಮಾತನ್ನು ನಾವಲ್ಲಿ ನೋಡುತ್ತೇವೆ. ಅಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನಮ್ಮೆಲ್ಲರಿಗೂ ಕೂಡ ಜೀವವನ್ನು ಕೊಡುವುದಕ್ಕಾಗಿ ಬಂದರು. ಶಿಲುಬೆಯಲ್ಲಿ ಆತನು ಮರಣಿಸುವುದರ ಮೂಲಕ ನಮ್ಮೆಲ್ಲರಿಗೂ ಕೂಡ ಜೀವವನ್ನು ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತನು ಆಶಿಸಿದರು. ಆ ಜೀವ ಯಾವುದು ಅಂದರೆ ನಿತ್ಯ ಜೀವ, ಎಟರ್ನಲ್ ಲೈಫ್.
ಎವರ್ಲಾಸ್ಟಿಂಗ್ ಲೈಫ್. ಯೋಹಾನ 3:16 ನಮಗೆ ಗೊತ್ತು ಅಲ್ವಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟರಂತೆ, ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ನಶಿಸದೆ ನಿತ್ಯ ಜೀವನ ಹೊಂದುತ್ತಾರೆ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮ್ಮೆಲ್ಲರಿಗೋಸ್ಕರ ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದರು. ಸೊ ವೆನ್ ಯು ಆಕ್ಸೆಪ್ಟ್ ಜೀಸಸ್ ಆಸ್ ಯುವರ್ ಲವಿಂಗ್ ಸೇವಿಯರ್, ಯು ಆರ್ ಇನ್ಹೆರಿಟಿಂಗ್ ಎವರ್ಲಾಸ್ಟಿಂಗ್ ಲೈಫ್. ದಟ್ಸ್ ಎ ಗುಡ್ ನ್ಯೂಸ್. ಅದುವೇ ಶುಭವಾರ್ತೆ. ವಾಕ್ಯವು ಹೇಳ್ತಾ ಇದೆ, ನಮ್ಮನ್ನು ಜೀವದಿಂದುಳಿಸಿ ಕಾಪಾಡುವಂತಹ ದೇವರು ಆತನು, ನಮ್ಮನ್ನು ಭದ್ರಪಡಿಸುವ ದೇವರು ಆತನು. ಎಸ್, ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾರೆ. ಆತನು ಜೀವಾಧಿಪತಿ ಆಗಿರುವುದರಿಂದ ನಾವು ಆತನನ್ನು ಸ್ತುತಿಸಬೇಕು. ಆ ನಂತರದ ಮಾತುಗಳನ್ನು ನೋಡುವುದಾದರೆ, ನನ್ನ ಪಾದಗಳನ್ನು ಎಡವದಂತೆ ಕಾಪಾಡಿದ್ದೀ, ಸ್ಥಿರತೆಯನ್ನು ಕೊಟ್ಟಿದ್ದೀಯಾ. ಎಡವಿ ಬೀಳುವಂತ ಅನುಭವ ಅನೇಕರಲ್ಲಿದೆಯೇನೋ? ಭಕ್ತಿ ಜೀವಿತದಲ್ಲಿ ಜಾರುತ್ತಾ ಇದ್ದೀರಾ? ನಂಬಿಕೆಯ ಜೀವಿತದಲ್ಲಿ ಜಾರುತ್ತಿದ್ದೀರಾ? ಯಾವುದೋ ವಿಧವಾದ ಶ್ರಮೆ, ಯಾವುದೋ ವಿಧವಾದ ಕಷ್ಟ, ಅನೇಕರಲ್ಲಿ ಪ್ರತಿಕೂಲತೆಯು ಬರುವಾಗ ಜಾರಿ ಬೀಳುವಂತ ಅನುಭವ ಕಾಣಲ್ಪಡುತ್ತದೆ. ಆದರೆ ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ, ಸಂಪೂರ್ಣವಾಗಿ ಆತನಿಗೆ ನಮ್ಮ ಜೀವಿತವನ್ನು ಸಮರ್ಪಿಸುವಾಗ, ಆತನು ನಮ್ಮ ಪಾದಗಳನ್ನು ಎಡವದಂತೆ ಕಾಪಾಡುತ್ತಾರೆ ಎಂದು ವಾಕ್ಯವು ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ಈ ದಿನ ನಿನ್ನನ್ನು ಸ್ಥಿರಪಡಿಸುವಂತಹ ದೇವರು ಆತನು, ನಿನ್ನನ್ನು ಬಲಪಡಿಸುವ ದೇವರು. ನಿನ್ನ ಹಣ ನಿನಗೆ ಸ್ಥಿರತೆ ಕೊಡುವುದಿಲ್ಲ, ನಿನ್ನ ಜ್ಞಾನ ಈ ಲೋಕದಲ್ಲಿ ನಿನಗೆ ಸ್ಥಿರತೆ ಕೊಡುವುದಿಲ್ಲ. ಆದರೆ ದೇವಾದಿ ದೇವನ ಕೃಪೆ ನೀನು ಸ್ಥಿರವಾಗಿರುವಂತೆ ನಿನಗೆ ಸಹಾಯ ಮಾಡುತ್ತದೆ. ಭಕ್ತನಾದ ದಾವೀದನು ಹೇಳುತ್ತಾನೆ, ಈ ಹಿಂದೆ ನಾನು ನಾಶನಕರವಾದ ಗುಂಡಿಯೊಳಗೆ, ನಾನು ಕೆಸರಿನೊಳಗೆ ಬಿದ್ದಿದ್ದೆ, ಆದರೆ ದೇವರು ನನ್ನನ್ನು ಆ ಗುಂಡಿಯೊಳಗಿಂದ ಬಿಡಿಸಿ ನನ್ನನ್ನು ಬಂಡೆಯ ಮೇಲೆ ನಿಲ್ಲಿಸಿ ನನ್ನ ಹೆಜ್ಜೆಯನ್ನು ದೃಢಪಡಿಸಿದ್ದಾರೆ ಎಂಬುದಾಗಿ ಭಕ್ತನಾದ ದಾವೀದನು 40ನೇ ಕೀರ್ತನೆಯಲ್ಲಿ ಹೇಳುತ್ತಾರೆ. ನನ್ನ ಪಾದಗಳನ್ನು ಸ್ಥಿರಪಡಿಸುವ ದೇವರು, ಬಂಡೆಯ ಮೇಲೆ ನನ್ನ ಹೆಜ್ಜೆಯನ್ನು ದೃಢಪಡಿಸುವ ದೇವರು. ಹೊಸ ಒಡಂಬಡಿಕೆಯಲ್ಲಿ ಬಂಡೆಯು ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿ ಕಾಣಲ್ಪಡುತ್ತದೆ. ನಮ್ಮ ಪಾದಗಳನ್ನು ಸ್ಥಿರಪಡಿಸಿ ನಮ್ಮ ಜೀವಿತವನ್ನು ಬಲಪಡಿಸಿ ಆತನ ಮಹಿಮೆಗೋಸ್ಕರ ಉಪಯೋಗಿಸುತ್ತಾರೆ. ಈ ದಿನ ಬಹುಶಃ ನಿನ್ನ ಜೀವಿತದಲ್ಲಿ ಗಲಿಬಿಲಿ, ಆತಂಕ, ಕಳವಳ ಇದ್ದರೆ ದೇವರ ಬಳಿಗೆ ಬಾ. ನಿನಗೆ ಜೀವವನ್ನು, ಸ್ಥಿರತ್ವವನ್ನು ಕೊಡುವವನು ಆತನು. ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದಿನವೆಲ್ಲ ದೇವರಿಗೆ ಸ್ತೋತ್ರ ಮಾಡಿರಿ. ಅಸಾಧಾರಣವಾದ ಅದ್ಭುತ ನಿಮ್ಮ ಜೀವಿತದಲ್ಲಿ ಆಗಬೇಕೆಂದು ದೇವ ಸೇವಕನಾಗಿ ನಾನು ಕೂಡ ಪ್ರಾರ್ಥಿಸುತ್ತೇನೆ. ಹಾಗೆ ಕಣ್ಣು ಮುಚ್ಚಿರಿ, ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಮ್ಮನ್ನು ಪ್ರತಿದಿನವೂ ಕೂಡ ಒಂದು ವಾಗ್ದಾನದ ಮೂಲಕ ಬಲಪಡಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಜೀವದಿಂದುಳಿಸಿ ನಮ್ಮನ್ನು ಕಾಪಾಡುವಂತಹ ದೇವರು ನೀವೇ, ನಮ್ಮ ಪಾದಗಳನ್ನು ಸ್ಥಿರಪಡಿಸುವಂತಹ ದೇವರು ನೀವೇ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರು ಎಷ್ಟು ಜನ ದೇವರೇ ಸ್ಥಿರತೆ ಇಲ್ಲದೆ ಜೀವಿಸುತ್ತಾ ಇದ್ದಾರೋ, ಈ ದಿನ ಅವರನ್ನು ನಿನ್ನ ನಾಮದಲ್ಲಿ ಸ್ಥಿರಪಡಿಸಬೇಕೆಂಬುದಾಗಿ ಕೋರುತ್ತೇನೆ. ನಮಗೆ ಜೀವವನ್ನು ಕೊಟ್ಟಂತಹ ಜೀವಾಧಿಪತಿ ನೀವಪ್ಪ. ಮರಣವನ್ನು ಜಯಿಸಿ ತಿರುಗಿ ಎದ್ದದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಯಾರ್ಯಾರು ಯಾವ ಯಾವ ಕಷ್ಟದಲ್ಲಿ, ಪ್ರತಿಕೂಲತೆಯಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಇದ್ದಾರೋ ದೇವ ಅವರನ್ನು ಬಿಡಿಸಿ ನಿಮ್ಮ ಕೃಪೆಯನ್ನು ಈ ದಿನವೆಲ್ಲವೂ ಕೂಡ ಸಮೃದ್ಧಿಯಾಗಿ ಸುರಿಸಿ ನಿಮ್ಮ ಮಹಿಮೆಯ ರಾಜ್ಯದ ವಿಸ್ತರಣೆಗೋಸ್ಕರವಾಗಿ ಅವರನ್ನು ಬಲಪಡಿಸಿ ಉಪಯೋಗಿಸಿರಿ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ. ಎಲ್ಲಾ ವಿಷಯದಲ್ಲೂ ಕೂಡ ನಿಮ್ಮ ಚಿತ್ತವನ್ನು ಅವರ ಜೀವಿತದಲ್ಲಿ ನೆರವೇರಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಈ ನಮ್ಮ ವಿಜ್ಞಾಪನೆಗಳನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful day.